ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್. ಇವತ್ತು ಒಂದು ಯೂನಿಕ್ ಆಗಿರೋ ಡಿಸೈನ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಹಾಕೋದು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಬಟ್ಟೆಗೆ ಇಲ್ಲಿ ನಾನು ಒಂದ್ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದ್ಬಿಟ್ಟು ಒಂದು ರೌಂಡ್ ಬೀಡ್ ಹಾಕ್ತಾಯಿದ್ದೀನಿ. ನಾವು ಇಲ್ಲಿ ರೌಂಡ್ ಬೀಡ್ ಬದಲು ಒಂದು ಸಣ್ಣದಾಗಿ ಗೋಧಿ ಬೀಡ್ ಥರ ಬರುತ್ತಲ್ವ, ಆ ಬೀಡ್ನು ಕೂಡ ಬೇಕಿದ್ದರೆ ಯೂಸ್ ಮಾಡ್ಬೋದು. ನನ್ನ ಹತ್ರ ಇಲ್ಲಿ ರೌಂಡ್ ಬೀಡ್ ಇತ್ತಂತ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಲಾಕ್ ಮಾಡಿ ಆಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಟ್ರಯಾಂಗಲ್ ಶೇಪಲ್ಲಿ ನಾವು ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕು. ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಒಂದು ಸ್ವಲ್ಪ ಲೆಂತಿನೇ. ಅದಾದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಒಂದು ಚೈನು ಹಾಕ್ಕೊಂಡು ನೋಡಿ ಆ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದರೊಳಗೆಲ್ಲ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗಬೇಕು. ಒಂದು ಚೈನ್ ಹಾಕಾದಮೇಲೆ ಅದರೊಳಗಡೆ ನಾವು ಫಿಲ್ ಮಾಡ್ತಾ ಹೋಗಬೇಕು ಒಂದೊಂದು ಸಿಂಗಲ್ ಕ್ರೋಶೆನ. ಇದೇ ರೀತಿ ನನಗೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ನಾನು ಚೆಕ್ ಮಾಡಿಕೊಂಡು ಆ ಡಿಸೈನ್ ಸ್ವಲ್ಪ ಬಿಗಿ ಬರಬೇಕು, ಆ ರೀತಿ ಡಿಸೈನ್ ಮಾಡ್ಕೊಳ್ತೀನಿ. 4 5 6 7. ಸೊ ಇಲ್ಲಿ ನನಗೆ 7 ಸಿಂಗಲ್ ಕ್ರೋಶೆ ಹಿಡ್ದಿದೆ ಫ್ರೆಂಡ್ಸ್. 7 ಸಿಂಗಲ್ ಕ್ರೋಶೆ ಡಿಸೈನ್ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಂಡಿದೆ. ಅದಾದಮೇಲೆ ಮತ್ತೆ ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ ಹಾಕ್ಬಿಟ್ಟು ಬಟ್ಟೆನ ನಾವು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಫಸ್ಟ್ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ, ಸೊ ಆ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ 5 ಚೈನನ್ನು ನೋಡಿ. ಡಿಸೈನ್ ಈಗ ಒಂದು ಸ್ಟೆಪ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದು ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಬೇಕು, ಒಂದು ಚೈನ್ ಹಾಕಬೇಕು, ಮತ್ತು ಅದಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟ್ ಟೈಮ್ ನಾನು 7 ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಇಲ್ಲೂ ಕೂಡ ನಾವು 7 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. 2 3 4 5 6 ನಾನು ಫಸ್ಟ್ ಟೈಮ್ 7 ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಇಲ್ಲೂ ಕೂಡ ನಾನು 7 ಸಿಂಗಲ್ ಕ್ರೋಶೆಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಬೇಕು. ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಮತ್ತು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ ನಾನು 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ನಾನು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಳ್ತಾ ಇದ್ದೆ. ಇಲ್ಲಿ ನಾನು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಮಗೆ ಕುಚ್ಚು ಕಟ್ಟಲಿಕ್ಕೋಸ್ಕರ ಇಲ್ಲಿ ನಮಗೆ ಸ್ಪೇಸ್ ಸಿಗುತ್ತೆ, ಆ ರೀಸನ್ಗೋಸ್ಕರ. ಈಗ ಇಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ವ, ಸೊ ಆ ಗ್ಯಾಪಲ್ಲಿ ಕೂಡ ನಾವು ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಫಿಲ್ ಮಾಡಬೇಕು. ಒಟ್ಟು ಮತ್ತು ನಮಗಿಲ್ಲೊಂದು 6ರಿಂದ 7 ಸಿಂಗಲ್ ಕ್ರೋಶೆ ಹಿಡಿಯುತ್ತೆ. ಸೊ ನಾನು ಎಷ್ಟು ಮಾಡಿಕೊಂಡು 6 ಮಾಡ್ಕೊಳ್ತೀನಿ, ನೋಡಿಕೊಂಡು ಗ್ಯಾಪ್ ನೋಡಿಕೊಂಡು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೀವು ಕೂಡ ಗ್ಯಾಪ್ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆಗಳನ್ನ ಕೂರಿಸೋದು ಬೇಡ ಫ್ರೆಂಡ್ಸ್, ಪಕ್ಕಕ್ಕೆ ನೀಟಾಗಿ ಕೂರಿಸ್ಕೊಂಡ್ರೆ ಡಿಸೈನು ತುಂಬ ನೀಟಾಗಿ ಕಾಣುತ್ತೆ. ಸೊ ನನಗೀಗ ಇಲ್ಲಿ ಸಿಂಗಲ್ ಕ್ರೋಶೆಗಳು ಫಿನಿಶ್ ಆಗಿದೆ ನೋಡಿ. ಆ ಚೈನ್ ಗ್ಯಾಪು ಫಿಲ್ ಆಗಿದೆ. ಇವಾಗ ನಾನು ಸ್ವಲ್ಪ ನೋಡಿ ಅದು ಕ್ರಾಶ್ ಶೇಪಲ್ಲಿ ಇದು ಮಾಡಿಕೊಂಡು ಎಲ್ಲ ಸೆಟ್ ಮಾಡಿಕೊಂಡು ದಾರನ ಮೇಲೆ ಎಳೆದ್ಬಿಟ್ಟು ಅದಕ್ಕೆ ಫಸ್ಟ್ ಹಾಕಿದ್ವಿ ಅಲ್ವಾ, ಅದೇ ರೀತಿ ಒಂದು ರೌಂಡ್ ಬೀಡ್ಗಳನ್ನ ಹಾಕ್ತಾಯಿದ್ದೀನಿ. ರೌಂಡ್ ಬೀಡ್ ಬದಲು ನಾವು ಬೇಕಿದ್ದರೆ ಸ್ವಲ್ಪ ಸಣ್ಣದಾದ ಗೋಧಿ ಬೀಡ್ ಬರುತ್ತಲ್ವ, ಅದನ್ನು ಕೂಡ ನಾವು ಸೇರಿಸ್ಬೋದು ನೋಡಿ. ಆ ಗ್ಯಾಪ್ಗೂ ಈ ಗ್ಯಾಪ್ಗೂ ಮ್ಯಾಚ್ ಆಗೋ ರೀತಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡಬೇಕು. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಆಯಿತು ಫ್ರೆಂಡ್ಸ್. ಈಗ ಬಟ್ಟೆಗೆ ಲಾಕ್ ಮಾಡಿ ನೋಡಿ, ಡಿಸೈನ್ ಈ ಥರ ಕಾಣುತ್ತೆ. ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು, ಅದಕ್ಕೆ ಒಂದು ಚೈನ್ ಹಾಕಬೇಕು, ಮತ್ತೆ ಸಿಂಗಲ್ ಕ್ರೋಶೆ,
ಮತ್ತು ಒಂದು ಚೈನ್, ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆ. ಒಟ್ಟು ನಾವಿಲ್ಲಿ ಸ್ವಲ್ಪ ಗ್ಯಾಪ್ ಆ ಆರ್ಚಿಗೂ ಈ ಆರ್ಚಿಗೂ ಸ್ವಲ್ಪ ಗ್ಯಾಪ್ ಬರೋ ರೀತಿ ನೋಡಿಕೊಂಡು ಸಿಂಗಲ್ ಕ್ರೋಶೆ ಒಂದು ಚೈನು, ಸಿಂಗಲ್ ಕ್ರೋಶೆ ಒಂದು ಚೈನು ಮಾಡಿಕೊಂಡು ಮತ್ತೆ ದಾರನ ಮೇಲೆ ತಂದುಬಿಟ್ಟು ಒಂದು ಸಣ್ಣದಾದ ಬೀಡ್ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ತೀರಾ ದಪ್ಪ ಏನಿಲ್ಲ, ಸಣ್ಣದಾದ ಬೀಡ್ ಸೇರಿಸ್ತಾ ಇದ್ದೀನಿ. ಸೊ ಬೀಡ್ ಹಾಕಿದಾದಮೇಲೆ ನೋಡಿ ಮತ್ತೆ ಒಂದು ಸರಿ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಈ ರೀತಿ ಬೀಡ್ ಮಧ್ಯಕ್ಕೆ ಬರೋ ರೀತಿ ಆ ಸೈಡು ಈ ಸೈಡು ಸಿಂಗಲ್ ಕ್ರೋಶೆ ಚೈನ್ ಹಾಕ್ಕೊಂಡು ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಬೀಡ್ ಹಾಕಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಒಟ್ಟು 2 ಸಿಂಗಲ್ ಕ್ರೋಶೆ, ಈ ಸೈಡ್ 2 ಸಿಂಗಲ್ ಕ್ರೋಶೆ, ಆ ಸೈಡ್ 2 ಸಿಂಗಲ್ ಕ್ರೋಶೆ, ಒಂದೊಂದು ಚೈನ್ ಬರೋ ರೀತಿ ಮಾಡಿಬಿಟ್ಟು ಡಿಸೈನ್ ಮಾಡಬೇಕು. ನೋಡಿ, ಮತ್ತೆ ದಾರನ ಮೇಲೆ ತೆಗಿಬೇಕು. ಅದಕ್ಕೆ ಒಂದು ಬೀಡ್ ಫಸ್ಟ್ ಹಾಕಿದ್ವಿ ಅಲ್ವಾ, ಅದೇ ರೀತಿ ಬೀಡನ್ನ ನಾವು ಹಾಕ್ಬಿಟ್ಟು ಲಾಕ್ ಮಾಡಬೇಕು, ಬೀಡ್ ಲಾಕ್ ಮಾಡಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೋಬೇಕು. ಅದನ್ನು ಟ್ರಯಾಂಗಲ್ ಶೇಪಲ್ಲಿ ನೋಡಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಅಲ್ಲಿ ಒಂದು ನಾವು ಡಬಲ್ ಕ್ರೋಶೆ ಮಾಡಬೇಕು. ನೋಡಿ, ಸ್ವಲ್ಪ ಲೆಂತಿಯಾಗಿ ಡಬಲ್ ಕ್ರೋಶೆ ದಾರ ಎಳ್ಕೊಳ್ತಾ ಇದ್ದೀನಿ ನಾನು. ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇದೇ ರೀತಿ ಡಿಸೈನ್ ಕಾಣುತ್ತೆ. ಸೊ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕಬೇಕು, ಮತ್ತು ಪಕ್ಕದಲ್ಲಿರೋ ಆ ಡಬಲ್ ಕ್ರೋಶೆ ಮಾಡಿದ್ವಿಲ್ವ ಆ ಗ್ಯಾಪ್ನೆಲ್ಲ ಫಿಲ್ ಮಾಡ್ತಾ ಹೋಗಬೇಕು ಸಿಂಗಲ್ ಕ್ರೋಶೆ ಮಾಡಿಕೊಂಡು. ನೋಡಿ, ಇಲ್ಲಿ ನಾವು ಫಸ್ಟ್ ಆರ್ಚಲ್ಲಿ 7 ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಸೊ ಸೆಕೆಂಡ್ ಆರ್ಚಲ್ಲೂ ಕೂಡ ನಮಗೆ 7 ಸಿಂಗಲ್ ಕ್ರೋಶೆಗಳನ್ನೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಡಿಸೈನು ಸ್ವಲ್ಪ ಜಾಸ್ತಿ ಅಗಲ ಮತ್ತು ಬೇರೆ ರೀತಿ ಕಾಣೋದಕ್ಕೆ ಶುರುವಾಗುತ್ತೆ. ನೋಡಿ, ಇಲ್ಲಿ ನನಗೆ 7 ಸಿಂಗಲ್ ಕ್ರೋಶೆ ಹಿಡಿಯೋದ್ರಿಂದ ಅಷ್ಟರಲ್ಲಿ ಆ ಗ್ಯಾಪು ಸ್ವಲ್ಪ ಬಿಗಿ ಬಂದಿರುತ್ತೆ, ಟೈಟಾಗಿ ಕುತ್ಕೊಂಡಿರುತ್ತೆ. ಸ್ವಲ್ಪ ಡಬಲ್ ಕ್ರೋಶೆ ಇದೆಯಲ್ಲ, ಆ ದಾರ ಫುಲ್ ಬಿಗಿ ಬರಬೇಕು, ಅಷ್ಟು ನೀಟಾಗಿ ಸ್ಟಿಫಾಗಿ ಕೂರಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಕಾಣುತ್ತೆ. ಸೊ ಅದಾದಮೇಲೆ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಬೇಕು. ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಫಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶೆ ಮಾಡಿದಾದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಆದಮೇಲೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ನಾವು ಆ ಗ್ಯಾಪ್ನ ಫಿಲ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಮತ್ತು ನಾನು 7 ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು 5 ಚೈನ್ ಗ್ಯಾಪ್ ಏನಿದೆ ಅದು ಸ್ಟಿಫಾಗಿ ಕೂರೋ ರೀತಿ ಮಾಡ್ಕೊಳ್ತೀನಿ. ಈಗ 7 ಸಿಂಗಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ನೋಡಿ, ಕ್ಲೀನಾಗಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನೋಡಿ, ಆ ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಬಂದ್ರೇ ಗ್ಯಾಪ್ ಚೆನ್ನಾಗಿ ಕಾಣುತ್ತೆ. ಮತ್ತು 5 ಚೈನ್, 3 4 5 ಚೈನ್ ಮಾಡ್ಕೋಬೇಕು. ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಶೆ ಅಲ್ಲಿದೆಯಲ್ಲ ಅಲ್ಲಿಗೆ ಹೋಗಿ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಮತ್ತು ಇಲ್ಲಿ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಫಸ್ಟ್ 2 ಸರಿ ನಾವು 1 ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ. ನಾವಿಲ್ಲಿ 5 ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ 5 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಇಲ್ಲಿ ನಮಗೆ 6 ಸಿಂಗಲ್ ಕ್ರೋಶೆ ಹಿಡಿದ್ರೂ ಓಕೆ, 7 ಸಿಂಗಲ್ ಕ್ರೋಶೆ ಆದರೂ ಓಕೆ, ಇಷ್ಟೇ ಅಂತಿಲ್ಲ, ಅಷ್ಟನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಆ ಗ್ಯಾಪ್ ಏನಿದೆ 5 ಚೈನ್ ಗ್ಯಾಪ್ ಫಿಲ್ ಆಗಬೇಕಷ್ಟೆ. ಇವಾಗ 5 ಚೈನ್ ಗ್ಯಾಪ್ ಫಿಲ್ ಆಗಿದೆ ಫ್ರೆಂಡ್ಸ್. ಈಗ ಗ್ಯಾಪ್ ನೋಡಿಬಿಟ್ಟು ನಾವು ಫಸ್ಟ್ ಬೀಡ್ ಹಾಕಿದ್ಮೇಲೆ ಎಷ್ಟು ಗ್ಯಾಪ್ ಕೊಟ್ಟು ನಾವು ಡಿಸೈನ್ ತೊಗೊಂಡಿದ್ವೋ ಅಷ್ಟೇ ಡಿಸೈನ್ ತೊಗೊಳ್ಬೇಕು. ದಾರನ ಮೇಲೆ ಎಳೆದ್ಬಿಟ್ಟು ಅದಕ್ಕೆ ಒಂದು ರೌಂಡ್ ಬೀಡ್ ಸೇರಿಸ್ಬಿಟ್ಟು
ನೋಡಿ ಒಂದು ರೌಂಡ್ ಬೀಡ್ ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡಿ ಆದಮೇಲೆ ಬಟ್ಟೆಗೆ ಕೂಡ ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ ಫಸ್ಟ್ ಗ್ಯಾಪ್ ಎಷ್ಟು ಕೊಟ್ಟಿದ್ವೋ ಅಷ್ಟೇ ಗ್ಯಾಪ್ ಕೊಟ್ಕೊಂಡು ನಾವು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಬೇಕು. ಸ್ವಲ್ಪ ವಿಡಿಯೋ ಸೈಡಿಗಾಗಿದೆ. ಇದು ಇವಾಗ ಸಿಂಪಲ್ ಅನಿಸ್ತಾಯಿದೆ, ಆಮೇಲೆ ಕುಚ್ಚು ಕಟ್ಟಿದ್ಮೇಲೆ ಇದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ನೋಡಿ ಮತ್ತೆ ಇವಾಗ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ ಮತ್ತು ಒಂದು ಚೈನು, ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಒಟ್ಟು ನಮಗೆ 2 ಸಿಂಗಲ್ ಕ್ರೋಶೆ, ಒಂದು ಚೈನ್ಗಳು ಬರೋ ರೀತಿ ಮಾಡಿಕೊಂಡು ಡಿಸೈನ್ ಒಂದೇ ಸಮಕ್ಕೆ ಮಾಡಬೇಕು ಫ್ರೆಂಡ್ಸ್. ಈಗ ದಾರನ ಮೇಲೆ ಎಳೆದ್ಬಿಟ್ಟು ಅದಕ್ಕೆ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣದಾದ ಬೀಡ್ ಸೇರಿಸ್ಬೇಕು. ಸಣ್ಣದಾದ ಬೀಡ್ ಆದಮೇಲೆ ಬೀಡ್ಗೆ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಒಂದೊಂದು ಆರ್ಚಿಗೂ ಸಮವಾಗಿ ಒಂದೇ ಗ್ಯಾಪಲ್ಲಿ ಆರ್ಚ್ ಬರೋ ರೀತಿ ನಾವು ನೋಡ್ಕೋಬೇಕು ಗ್ಯಾಪು. ಸೊ ಈಗ ಇನ್ನೊಂದು ಆರ್ಚ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಗ್ರ್ಯಾಂಡ್ ಲುಕ್, ತುಂಬ ಗ್ರ್ಯಾಂಡ್ ಲುಕ್ ಇತ್ತು. ಸೊ ಯಾರಾದರೂ ಈ ಡಿಸೈನ್ ತುಂಬ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.